ಶರಣ್ರಿ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲಾರು ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊತೀರಿ. ಬರ್ರಿ ಇದು ನನ್ನ ಮೊದಲನೇ ವ್ಲಾಗ್ ಶ್ರೀಶೈಲ ಪಾದಯಾತ್ರೆಗೆ ಹೋಗೋದ್ನಾಗ ಮಾಡಾಕತ್ತೀನ್ರಿ. ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮುಂಚೆದು ಎಲ್ಲ ಭಗವದ್ಗೀತೆ ವಿಡಿಯೋ ಅದಾವ್ರಿ. ಇವಾಗ ವ್ಲಾಗ್ ಮಾಡತ್ತೀನ್ರಿ. ಇವತ್ತು ಬೆಳಿಗ್ಗೆ ನಮ್ಮ ಹಸ್ಬೆಂಡ ನನ್ ಕರ್ಕೊಂಡ ದೇವ್ರಕೊಂಡ ಅಜ್ಜಾರ್ ಮಠಕ್ಕೆ ತಂದ್ ಬಿಡ್ತಾರ ನೋಡ್ರಿ. ಇಲ್ಲಿ ದೇವ್ರಕೊಂಡ ಅಜ್ಜಾರ್ ಇದು ನಮ್ಮ ಹಾರಿಗಿರಾಗಿಂದ ಆರಾಧ್ಯ ದೇವ್ರಿ ದೇವ್ರಕೊಂಡ ಅಜ್ಜಾರ. ಚೆನ್ನರು ಶಿವೇಂದ್ರ ದೇವ್ರ ಅಂತಾನು ಕರೀತಾರ್ರಿ. ಇದನ್ನು ಇವ್ರ ನೋಡ್ರಿ ನಮ್ ದೇವ್ರ. ನಮ್ಮ ಗಾಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ರಿ, ಕಾಕಾಗಳು ಸ್ಟಾರ್ಟ್ ಮಾಡಿದಾರ. ಪೂಜೆ ಮುಗಿಸ್ಕೊಂಡ ನಾವು ಗಾಡಿ ಹತ್ತಿದ್ವಿ. ನಮ್ಮ ಪ್ರಯಾಣ ಸ್ಟಾರ್ಟ್ ಆಯ್ತು. ಹಂಗ ಹೋಗ್ಬೇಕಾರ ಹಾರಿಗೆರೆಯಾಗನ ನಾವು ಪೆಟ್ರೋಲ್ ಫುಲ್ ಮಾಡ್ಕೊಂಡ ಗಾಡಿ ಹತ್ತಿದ್ವಿ. ಆಮೇಲೆ ತುಳಸಿಗೇರಿ ಹನುಮಪ್ಪಗ ಹೋಗಿದ್ವಿ ನೋಡ್ರಿ. ನಾವು ಫಸ್ಟ್ನೇ ದೇವ್ರನ ತುಳಸಿಗೇರಿ ಹನುಮಪ್ಪ. ನಡ್ಕೋತ ಹೋಗೋರಿಗಾಗ್ಲಿ ಗಾಡಿಗೆ ಹೋಗೋರಾಗ್ಲಿ ಇಲ್ಲಿ ಫಸ್ಟ್ ಹೋಗ್ತಾರ. ಇಲ್ಲಿ ಒಂದು ಹುಡುಗಿಗೆ ಜಡಿ ತಗ್ಸಾತಿರಿ, ಹಂಗಾಗಿ ನಾವು ಡೈರೆಕ್ಟ್ ಒಳಗೆ ಹೋಗಿ ದರ್ಶನ ತಗೊಂಡಿವ್ರಿ. ಇವ್ರ ನಮ್ ಕಾಕುರಿ ಇವ್ರ ಜೊತೆ ನಾನು ವಿಡಿಯೋ ಮಾಡ್ಕೊತೀನ್ರಿ. ನಾವು ಯೂಟ್ಯೂಬ್ನಾಗ ಬರ್ತೀವಿ ಅಂತ ಕೇಳಾಕತ್ತೀರಿ ಅವ್ರ. ನಾವ್ ಹಂಗ ಲಾಸ್ಟ್ ಟೈಮ್ ಇಲ್ಲೇ ಟೀ ಕುಡ್ದಿದ್ರು, ಹಂಗಾಗಿ ಇಲ್ಲೇ ಕುಡಿಬೇಕಂತ ಬಂದಿರು. ನಂಗೆ ಬೆಲ್ಲದ ಟೀ ಬೇಕಾಗಿತ್ತ. ಈ ಅಣ್ಣ ನಂಗೆ ಲೇಟ್ ಮಾಡಿ ಕೊಡತ್ತಿದ್, ನಂಗೆ ಭಾಳ ಸಿಟ್ಟು ಬರತ್ತಿತ್ತು. ಯಾಕಂತ ಹೇಳಿದ್ರೆ ನಾ ಹೇಳ್ದವಂಗ ಕಾಫಿ ರೀ, ಕಾಫಿನ ಒಬ್ಬಾಕೆ ಕೇಳಿನಂತೆ ನಂಗೆ ಸಪ್ರೇಟ್ ಆಗಿ ಒಂದು ಕಾಫಿ ಮಾಡತ್ತಿದ್ರು. ಆದ್ರೂ ಲೇಟ್ ಆದ್ರೂ ಖುಷಿ ಐತ್ರಿ ನನಗೆ, ಯಾಕಂದ್ರೆ ಅಷ್ಟು ಮಸ್ತ್ ಮಾಡ್ಕೊಟ್ಟಿದ್ರಿ. ನಂಗೆ ಭಾಳ ಲೈಕ್ ಐತ್ರಿ ಇದು. ನೀವೇನಾರ ಬಂದ್ರ ತುಳಸಿಗೇರಿಗೆ ಇಲ್ಲಿ ಬಂದ್ ಬೆಲ್ಲದ ಚಾ ಅಥವಾ ಬೆಲ್ಲದ ಕಾಫಿ ಕುಡೀರಿ, ಮಸ್ತ್ ಇರ್ತದ, ಭಾರಿ ಟೇಸ್ಟ್ ಅದ ರೀ. ಆಮೇಲೆ ನಾವು ಹೊಂಟಿವಿ ನೋಡ್ರಿ ಗಾಡ್ಯಾಗ. ನೆಕ್ಸ್ಟ್ ಎಲ್ಲಿ ಹೊಂಟಿವಂದ್ರ ನೆಕ್ಸ್ಟ್ ನಾವು ಬಂದೀವ್ರಿ ಬಾದಾಮಿ ಗುಹಾಂತರ ದೇವಾಲಯಕ್ಕೆ ಬಂದೀವ್ರಿ. ಇಲ್ಲಿ ನಮಗೆ ವೆಲ್ಕಮ್ ಯಾರು ಮಾಡ್ಕೊಳತ್ತಾರ ನೋಡ್ರಿ, ಇಬ್ರ ಫಸ್ಟ್ ನಮ್ಗೆ ವೆಲ್ಕಮ್ ಮಾಡ್ಕೊಂಡಿದ್ದು. ಇದು ನೋಡ್ರಿ ಗುಹಾಂತರ. ಇಲ್ಲಿ ಎದುರುಗಡೆನ ದರ್ಗಾ ಅದ ನೋಡಿ. ಎಷ್ಟೊಂದು ಕೋತಿಗಳು ಅದಾವ. ಇಲ್ಲೊಂದ್ ಏನಾಯ್ತಂದ್ರ ರೀ, ನಮ್ ಕಾಕುನ್ ಚಪ್ಪಲ ಇಲ್ಲೊಂದ್ ಕೋತಿ ಓದ್ಬಿಟ್ಟದ್ರಿ. ನಮ್ಮ ಅಣ್ಣ ಬಿಡವಲ್ಲ, ಅದನ್ನ ಚಪ್ಪಲ್ ತಗೊಂಬರ್ಬೇಕಂತ ಹೋಗಿದ್ದಾನ. ಕೈ ಮಾಡತಕ್ಕ ಮಲ್ಕೆ ನಿನಗೇನು ಕೊಡ್ತೈತಿ ಬಾ. ಅದು ಒಂದು ತಾಯಿ ಕೋತಿ ಆಗಿರೋದ್ರಿಂದ ಅದ್ರ ಹತ್ರ ಮಗು ಇರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಆ ಚಪ್ಪಲಿನ ಕೊಡೋಕೆ ಕಾಣಿಸ್ತಿಲ್ಲ. ಅಂತೇಳಿ ನಮ್ಮ ಕಾಕುಗಳು ಕರೆದ್ರಿ. ಆದ್ರೂ ಅಣ್ಣ ಬಿಡ್ಲಿಲ್ರಿ, ಮತ್ತೆ ವಾಪಸ್ ಹೋದ. ಏನಾಗ್ತದ ನೋಡ್ರಿ ಅವ್ನ ಪರಿಸ್ಥಿತಿ ಇವಾಗ. ಇಲ್ಲಿ ಆ ಮರಿ ಕೋತಿ ಆ ಚಪ್ಪಲಿ ತಗೊಂಡ್ ಆಡ್ತಾ ಇದೆ. ಆ ಮಗುನ ಎತ್ಕೊಳಕ್ ಬರ್ತಾ ಇದ್ದಾರಂತೇಳಿ ಆ ಕೋತಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡು ನಮ್ಮ ಅಣ್ಣಾಗ ನೋಡತೈತ್ರಿ. ಅವ್ರು ಹೋಗ್ತಾ ಇರೋದು ಅವ್ನ ಚಪ್ಪಲಿ ತಗೊಳಕಂತ ಅವ್ರಿಗೆ ಅದಕ್ಕೆ ಗೊತ್ತಿಲ್ರಿ. ನಾವು ಇದನ್ನ ಸೆಲ್ಫಿ ಸ್ಟಿಕ್ ತಗೊಂಡ್ ಅನ್ಕೊಂಡಿನ್ರಿ. ಈಗ ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಗೊತ್ತಿಲ್ರಿ. ನಾ ಏನಾರ ಸ್ಟಿಕ್ ತಂದಿದ್ನಂದ್ರ ಎತ್ಕೊಂಡು ಹೋಗ್ಬಿಡ್ತೇವೆ. ಇದ ನೋಡ್ರಿ ಹಂಪಿ ಗುಹಾಂತರ ದೇವಾಲಯ. ಎಷ್ಟು ವೈಭವವಾಗಿದೆ ನೋಡೋಕೆ, ಎರಡು ಕಣ್ಣು ಸಾಲದು. ಹೆಂಗ್ ಕಟ್ಟಿದಾರ ನೋಡ್ರಿ ಅವರೆಲ್ಲ. ನೋಡಿದ್ರಲ್ಲ, ಅದೇ ಬೆಟ್ ಅದೇ ಕಲ್ಲಲ್ಲೇ ಯಾವುದೇ ಕಲ್ಲು ಆ್ಯಡ್ ಮಾಡ್ಲಾರ್ದ ಹಂಗೆ ಅದ್ರೊಳಗೆ ಕೆತ್ತಿದಾರಂದ್ರೆ ಆಗಿನ ಕಲೆ ಹೆಂಗಿರ್ತದ. ಈಗಿನವ್ರು ಎಷ್ಟು ಟೆಕ್ನಾಲಜಿ ಬಂದರೂ ಈ ಥರ ಮಾಡೋಕ್ಕಾಗಲ್ಲ. ಇವ್ರು ನೋಡ್ರಿ ಎಕ್ಸ್ಟ್ರಾರ್ಡಿನರಿ ಚಿಂಗಮ್ ತಿನ್ನಕತ್ತಾರು. ಆಮೇಲೆ ನಾವು ವಾಪಸ್ ರಿಟರ್ನ್ ಬರ್ಬೇಕಾರ ಅವು ಚಪ್ಪಲ್ ತೊಗೊಂಡಿದ್ವಲ್ರಿ ಕೋತಿ, ಆ ಚಪ್ಪಲ್ ಕೆಳಗಡೆ ಬಿಟ್ಟಿದ್ದು. ಅದಕ್ಕೆ ನಮ್ಮ ನಾಗು ಕಾಕ ಏನು ಮಾಡ್ತಾರೆ ನೋಡ್ರಿ, ಸಮಾಧಾನ್ಲಿ ಹೋಗಿ ಅದನ್ನು ತಗೊಂಬರ್ತಾರೆ. ಬೆಂಕಿ ಅದಾರ ನಮ್ಮ ನಾಗು ಕಾಕಗಳು.
ನೆಕ್ಸ್ಟ್ ನಾವು ಬಂದೀವ್ರಿ ಬಾದಾಮಿ ಬನಶಂಕರಿಗೆ. ಇಲ್ಲಂತರೂ ನಾ ತುಂಬಾ ಸಲ ಬಂದೀನ್ರಿ, ಸಣ್ಣಾಗಿದ್ದಂದ್ರೆ ಬರ್ತೀನಿ ನಮ್ಮ ಸಾದ್ರ ಮಾವ ಇಲ್ಲಿ ನಮ್ಮ ಅವ್ರ ಮಕ್ಕಳದೆಲ್ಲ ಜಡಿ ತೆಗಿಸ್ತೀರಿ, ಹಂಗಾಗಿ ನಾ ಇಲ್ಲಿ ಭಾಳ ಸಲ ಬಂದೀನ್ರಿ. ಆದ್ರೆ ನಾವು ಈ ಸಲ ಬಂದಾಗ ಇಲ್ಲೇನೋ ಕೆಲಸ ನಡೆದಿತ್ರಿ, ಹಂಗಾಗಿ ನಮ್ಗೆ ದರ್ಶನ ಅಷ್ಟು ಕಷ್ಟ ಆಯ್ತ್ರಿ. ತುಂಬಾ ಜನ ಇದ್ರು, ಆದ್ರೂ ದರ್ಶನ ಅಂದ್ರೆ ಜಾಸ್ತಿ ಧೂಳು ಅದೆಲ್ಲ ಇತ್ತಲ್ಲ, ದೇವ್ರು ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ. ಬಟ್ ಪ್ರಸಾದ ಮಾತ್ರ ಸಿಕ್ತ್ರಿ ನಮ್ಗ. ಪ್ರಸಾದ ತಗೊಂಡ ನಾವು ಹೊರಗಡೆ ಬಂದೀವ್ರಿ. ನಂದು ಆಕ್ಚುಲಿ ಅವತ್ತು ನಂಗೆ ಏಕಾದಶಿ ಇತ್ರಿ, ಪಾಪ ವಿಮೋಚನೆ ಏಕಾದಶಿ ಅಂತ. ಇಲ್ಲಿ ನೋಡ್ರಿ ಈ ತರ ದೇವ್ರ ದರ್ಶನ ಆಗೈತ್ರಿ, ಏನೂ ಸ್ಪಷ್ಟವಾಗಿ ಕಾಣಿಸ್ಲಿಲ್ರಿ ನನಗ ಅವತ್ತ. ದೇವ್ರ ದರ್ಶನ ಅಂತೂ ಅಷ್ಟೊಂದು ಆಗ್ಲಿಲ್ಲ. ಹೊರಗಡೆಯಿಂದನ ನಮಸ್ಕಾರ ಮಾಡಿದ್ವಿ. ಹಂಗ ಹೋಗ್ಬೇಕಾರ ಹೊರಗಡೆ ಇವರೆಲ್ಲ ತೆಂಗಿನಕಾಯಿ ಮಾರುತ್ತಿದ್ರಿ. ನಮ್ ಕಡೆ ತಗೋರಿ ಅಂತ ಎಲ್ಲರೂ ಕರಿತಿರ್ತಾರು. ಆದ್ರೆ ಒಂದ್ ಕಡೆ ಎಷ್ಟ ತಗೊಳಕ್ ಆಗ್ತೈತ್ರಿ, ಎಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ, ಎಲ್ಲಾರು ಒಂದೊಂದ್ ಕಡೆ ತಗೊಂಡಿವ್ರಿ. ಹಂಗ ಎಳ್ನೀರ್ ಮಾರ್ತಿದ್ರಲ್ಲ, ಈ ಅಣ್ಣ ಕಡೆ ಒಂದ್ ಎಳ್ನೀರ್ ತಗೊಂಡು ಒಂದ್ ಎಳ್ನೀರ್ ಕುಡಿದೆ. ಆಗ್ಲೇ ಹೇಳಿದ್ನಲ್ಲ, ಪಾಪ ವಿಮೋಚನೆ ಏಕಾದಶಿ ನಾ ಮಾಡ್ತಿರೋದು. ನಾನು ಪ್ರತಿ ಸಲ ಬರ್ತಾವಲ್ರಿ ಅವೆಲ್ಲ ಏಕಾದಶಿನೂ ಮಾಡ್ತೀನಿ. ಇದನ್ನು ಏಕಾದಶಿ ಬೆಸ್ಟ್ ಅದ, ನೀವು ಮಾಡೋರಿದ್ರೆ ಯಾವ ಏಕಾದಶಿ ಮಾಡ್ರಿ, ಒಳ್ಳೇದಾಗ್ತದ. ಏನು ಇವಳು ಆಗ್ಲಿಂದ ಬರೇ ಅಂದ್ರೆ ಹಾರುಗೆರೆಯಿಂದ ಬರೀ ಗಾಡಿಯಿಂದ ಬರತ್ತಾಳು ಮತ್ತು ಪಾದಯಾತ್ರೆ ಅಂತ ಹೇಳ್ತಾಳ ಅಂತ ಅನ್ಕೊಂಡಿರ್ಬೋದ್ರಿ ನೀವು. ಇಲ್ರಿ, ನಾವು ನಾಳೆ ಇಲ್ಲಿ ಆತಂಪುರದಿಂದ ನಡ್ಕೊಂಡು ಹೋಗುವಂಥ ಪ್ಲ್ಯಾನ್ ಐತ್ರಿ. ಅದಕ್ಕಾಗಿ ಇಲ್ಲಿಂದ ಗಾಡಿ ಒಳಗೆ ಹೋಗ್ತೀವಿ. ಇವತ್ತು ವಸ್ತಿ ನಾವು ಎದ್ರಾಗ ಮಾಡ್ತೀವಿ ಅಂದ್ರೆ ಮಂತ್ರಾಲಯದಾಗ ಮಾಡ್ತೀವಿ ರೀ. ನಂಗೆ ಮಂತ್ರಾಲಯದಾಗ ವಸ್ತಿ ಮಾಡೋಕೆ ಭಾಳ ಇಷ್ಟ ರೀ. ಅದಕ್ಕಾಗಿ ಇಲ್ಲಿ ನೋಡ್ರಿ ನಮ್ಮ ಕಾಕಾರ ಐಸ್ ಕ್ರೀಮ್ ತೊಗೋತಾರೆ. ಈ ಪ್ಲೇಸ್ ಯಾವುದಂದ್ರೆ ಪಟ್ಟದಕಲ್ಲು ರೀ. ರೊಟ್ಟಿ ಹೆಂಗ್ರಿ? ಕಡಕ್ ರೊಟ್ಟಿ ಎಷ್ಟು ಪೀಸ್ ರೀ? 8 ರೂಪಾಯಿಗೆ ಒಂದು ರೊಟ್ಟಿ. ಇಲ್ಲಿ ತಂದು ಮಾರ್ಯಾರ. ನೋಡ್ರಿ, ಇಲ್ಲಿ ಪಟ್ಟದಕಲ್ದಾಗ ರೊಟ್ಟಿ 8 ರೂಪಾಯಿಗೆ ಒಂದದ ಅಂತ. ನಮ್ಮಲ್ಲಿ ಎಷ್ಟು ಚೀಪ್ ರೇಟ್ ಕೊಟ್ರು ಜನ ಇನ್ನೂ ಕಮ್ಮಿ ಕೊಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ದಾರಿಗೆರೆಯಾಗ ಒಂದು ರೊಟ್ಟಿ ಶಾಪ್ ಐತಿ. ಯಾರಿಗಾರ ರೊಟ್ಟಿ ಬೇಕಾಗಿದ್ರೆ ನಮ್ಗೆ ಕಾಲ್ ಮಾಡಿ ರೊಟ್ಟಿ ಆರ್ಡ್ರ್ ಕೊಡ್ಬೋದು ನೀವು. ಮದುವೆಗಾಗಲಿ ಯಾವುದೇ ಫಂಕ್ಷನ್ಗಾಗಲಿ, ಅಥವಾ ನೀವು ಇಟ್ಕೊಂಡು ತಿನ್ನೋರು ಇದ್ರೂ ಓಕೆ. ಯಾಕಂದರೆ ನಾವು ಕೈಯಿಂದ ರೊಟ್ಟಿ ಮಾಡಿ ಕಟ್ಗೆ ಒಲೆ ಮೇಲೆ ಬೇಯಿಸಿರ್ತೀವಿ. ಒಂದು ತಿಂಗಳು ಒಂದು 15 ಡೇಸ್ ಆದರೂ ನಮ್ಮ ರೊಟ್ಟಿಗೆ ಏನೂ ಆಗೋದಿಲ್ಲ ರೀ. ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ. ನಿಮ್ಗೆ ಬೇಕಿದ್ರೆ ಲಾಸ್ಟಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿರಿ, ನೀವು ರೊಟ್ಟಿ ತರಿಸ್ಕೋಬೋದು. ನೀವು ಬೇರೆ ಎಲ್ಲರೂ ಡ್ಯೂಟಿ ಮಾಡ್ತಿದ್ರು ತೊಗೋಬೋದು. ಇದನ್ನು ಅದು ಬಿಟ್ಬಿಡಿ, ಇದು ನಾನು ಬಂದಿರೋದು ನೋಡಿರಿ ಪಟ್ಟದಕಲ್ಲಲ್ಲಿ. ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಇಲ್ಲಿ ಏನು ಗೊತ್ತಾ, ನಮ್ಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಫೋಟೋ ಬೇಕಿದ್ರೆ ತಗೊಳ್ಳಿ, ವೀಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ಮತ್ತು ನಾವು ಸೆಲ್ಫಿ ಸ್ಟಿಕ್ಕೆಲ್ಲ ಏನಕ್ಕೆ ತಂದಿದ್ದೀವಿ ಇಲ್ಲಿ ಅಂತ ನಾನು ಬೇಜಾರು ಮಾಡ್ಕೊಂಡೆ. ಆದರೂ ಪರವಾಗಿಲ್ಲ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡಿ, ಈ ಥರ ಇದೆ ಪಟ್ಟದಕಲ್ಲು. ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ತುಂಬ ಬೇಜಾರಾಗ್ತದೆ. ಈ ಥರ ಕೆತ್ತನೆಗಳನ್ನೆಲ್ಲ ಕಟ್ ಮಾಡೋಕ್ಕೆ ಹೆಂಗೆ ಮನಸ್ಸು ಬರ್ತದೆ ನಾವು ಗೊತ್ತಿಲ್ಲ. ನೋಡಿ, ಈ ಶಿವಲಿಂಗ ಸಹ ದೇವರನ್ನು ಕಟ್ ಮಾಡ್ತಾರಲ್ಲ, ಈ ಮನುಷ್ಯರಿಗೆ ಏನು ಯಾವ ಲೆಕ್ಕ ಹೇಳಿ ಇವರಿಗೆ? ನಾವು ಬೇಜಾರು ಮಾಡ್ಕೊಳ್ಳೋದು ತಪ್ಪು, ಯಾರಾದರೂ ನೋವು ಮಾಡಿದ್ರೆ. ಯಾಕಂದರೆ ದೇವರಿಗೆ ಈ ಸ್ಥಿತಿ ಆಗಿದೆ ಅಂದರೆ ಮನುಷ್ಯರು ಯಾವುದೂ ಲೆಕ್ಕ. ಅಂದ ಹಾಗೆ ಈ ಥರ ಒಂದು ಕಲೆಯನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಒಂದು ಹಾಡು ನೆನಪು ಬರುತ್ತೆ. ಯಾವ್ದು ಗೊತ್ತಾ? ಬೆಳ್ಳಿ ಕಾಲುಂಗುರ ಮೂವಿಲಿ ಮಾಲಾಶ್ರೀ ಅವರು ಆ್ಯಕ್ಟ್ ಮಾಡಿದಾರಲ್ಲ, ಅದು. ಭೂರಮೆಯ ದಾರ ಈ ಕಲೆಯ ಸಿಂಗಾರ, ಬಂಗಾರ ಕೆರೆ ಮಾಡಿ ಮೂಡ ನದಿ ಸಿಂಧೂರ, ಋತುಗಳು ನಿನ್ನ ಸೇರುವೆ, ಇಂದಿಗೂ ಜೀವಂತ ಶಿಲೆ ಒಳಗೆ ಸಂಗೀತ, ಸ್ವರದ ಏರಿಳಿತ ತುಂಗೆಯಲಿ ಧೀಮಂತ, ಕನ. ಸಾರಿ ರೀ, ನಂಗೆ ಲಿರಿಕ್ಸ್ ಮರ್ತೋಯ್ತು. ಇಲ್ಲಿ ನೋಡ್ರಿ, ಇದು ನಂದಿ ಇದಲ್ರಿ. ನಾವು ಸಣ್ಣಗಿದ್ದಾಗ ನಮ್ಗೆ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಬಂದಿರು, ಇಲ್ಲೇ ಪಟ್ಟದಕಲ್ಲಿಗೆ ಕರ್ಕೊಂಬಂದಿರು. ನಮ್ಮ ಮೇಡಮ್ ರೂಪಾ ಮೇಡಮ್ ಅಂದರೆ, ನನ್ನ ಹೆಸರು ರೂಪಾನ, ಮೇಡಮ್ ಒಬ್ಬರು ಇದ್ದರು ರೂಪಾ ಮೇಡಮ್ ಅಂತೇಳಿ, ಕಾಲ್ತಿಪಿ ಟೀಚರ್ ರೀ ಅವರು. ಇದು ಪಟ್ಟದಕಲ್ಲಲ್ಲೇ ಈ ನಂದಿಗೆ ಕಿವಿಲಿ ಹೇಳಿದ್ರೆ ನಮ್ಮ ದೇವರು ಡೈರೆಕ್ಟ್ ಕೇಳಿಸ್ಕೊತಾನೆ ಅಂತ ಹೇಳಿದರು. ಎಲ್ಲರೂ ಬಂದು ಈ ನಂದಿಗೆ ಸಾಲಾಗಿ ಬಂದು ಈ ನಂದಿ ಕಿವಿಲಿ ಹೇಳ್ತಾ ಇದ್ವಿ, ಏನಾದರೂ ಕೇಳ್ಕೊಬೇಕು. ಅವಾಗೇನು ಸ್ಕೂಲಲ್ಲಿ ಫಸ್ಟ್ ಬರಬೇಕು, ರ್ಯಾಂಕ್ ಬರಬೇಕು, ಇದೇ ತಾನೇ. ಇವಾಗ ಏನೆಲ್ಲ ಅಪ್ಲಿಕೇಶನ್ ಹಾಕ್ತೀವಿ, ಈ ನಮ್ಮ ಶಿವಕ್ಕೆ ಕೇಳಿಸೋದೇ ಇಲ್ಲಪ್ಪ. ಏನು ನಮ್ಮ ಮಾತು ಕೇಳಿಸ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ.
ಏನು ಹೇಳಿ ಶಿವ, ಕೇಳಿಸ್ಕೊತೀರಾ ನಿಮ್ಮ ಭಕ್ತಿಯ ಮಾತು? ಅದಕ್ಕೆ ನಿಮ್ಮ ಹತ್ರನೇ ಬರ್ತಾ ಇದ್ದೀವಿ ನಾವು. ಅಲ್ಲೇ ಮಲ್ಲೆ ಶ್ರೀಶೈಲ ಮಲ್ಲೆಗ ಅಲ್ಲೇ ಬಂದು ಭೇಟಿ ಹಾಕಿವಿ ನೋಡಿ. ದೇವ್ರು ಎಲ್ಲ ಕಡೆ ಇರ್ತಾನೆ, ನಾವು ಹುಡುಕಾಡ್ತೀವಿ ಎಲ್ಲಿದ್ದಾನ ಅಂತೇಳಿ. ಇಲ್ಲಿ ನೋಡಿ, ಒಂದು ದಾರಿಲಿ ವೀರಭದ್ರೇಶ್ವರ ದೇವಸ್ಥಾನ ಇತ್ತು. ಅಲ್ಲಿ ಎಲ್ಲರೂ ಬಂದುಬಿಟ್ಟು ಎಲ್ಲರೂ ಟಿಫಿನ್ ಕಟ್ಕೊಂಬಂದಿದ್ರು. ಸೊ ಎಲ್ಲರೂ ಊಟ ಮಾಡ್ತಾಯಿದ್ರು. ನಾನೊಬ್ಬಳೇ ಉಪವಾಸ ಅಂತೇಳಿ ಬಾಳೆಹಣ್ಣು ತಿಂತ ಗುಡಿ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೆ ನೋಡಿ. ಗುಡಿ ಮೇಲೆ ಅಲ್ಲ, ಅಲ್ಲೇ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೆ. ಒಂದಲ್ಲ 2 ಬಾಳೆಹಣ್ಣು ತಿಂದೆ. ಯಾಕಂದರೆ ಅಮ್ಮ ಒಬ್ಬರು ಜೊತೇಲಿ ಇದ್ರಲ್ಲ. ಯಾರಾದರೂ ತಾಯಿ ಗುಣ ಅಂದ್ರೇ ಹಾಗೆ ನೋಡಿ, ಹೊಟ್ಟೆ ತುಂಬ ತಿನ್ನೋವರೆಗೂ ಬಿಡೋದೇ ಇಲ್ಲ. ಇವ್ರ ಅಮ್ಮನೂ ಅದೇ ಥರ ನೋಡಿ. ನೆಕ್ಸ್ಟ್ ನಾವು ಬಂದಿರೋದು ಕೊಪ್ಪಳ. ತುಂಬ ಲೇಟಾಗಿತ್ತು ನಾವು ಬರಬೇಕಾದ್ರೇ. ಅರೆ ಅಲ್ಲಿರೋ ನೇಚರ್ನ ನಮಗೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿಲ್ಲ. ನನಗೆ ಬೆಸ್ಟ್ ಪಾರ್ಟ್ ಅಂದರೆ ಇವರು ಯಾವ ಥರ ಅಂದರೆ ಬಾತ್ರೂಮ್ ಎಲ್ಲ ಎಷ್ಟು ಕ್ಲೀನ್ನೆಸ್ಸು, ಮೇಂಟೆನೆನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದರು. ಲೇಡೀಸ್ಗಂತ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಕೋಕೆ ಒಂದು ರೂಮ್ ಬೇರೆ, ಮಕ್ಕಳಿಗಾಗಲಿ. ನನಗೆ ತುಂಬ ಲೈಕ್ ಆಗಿದೆ ಅಂದರೆ ಅಲ್ಲಿ ನಿಜವಾಗ್ಲೂ ಬಾತ್ರೂಮ್ ಅಷ್ಟು ಸಿಸ್ಟಮ್ ಯಾರೂ ಇಡಲ್ಲ ಗೊತ್ತಾ, ಮನೆಯಲ್ಲೇ ಇಡಲ್ಲ, ಅಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಕೊಪ್ಪಳ ಗವಿಸಿದ್ದೇಶ್ವರ ಮಠ ಇದು. ನಾನು ಲಾಸ್ಟ್ ಟೈಮಲ್ಲಿ ನಮ್ಮ ಸಿಸ್ಟರ್ ಜೊತೆ ಬಂದು ಹೋಗಿದ್ದೆ ಇಲ್ಲಿ. ನಾನು ಎಲ್ಲಿ ಹೋಗ್ಬೇಕಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬಂದಿದ್ವಿ. ಸೊ ನನಗೊಂದು ಸ್ವಲ್ಪ ಗೊತ್ತಿದೆ ಅಂತೇಳಿ ನಾನೇ ಮುಂದೆ ಹೋಗ್ತದೆ ನೋಡಿ. ಎಲ್ಲ ಮಕ್ಕಳಿಗೆಲ್ಲ ಕಲಿಸ್ಕೊಡ್ತಿರ್ತಾರೆ. ಇಲ್ಲಿಂದ ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು. ಚಿಕ್ಕದು ಬಾಗಿಲಿರುತ್ತೆ. ಸೊ ನಾನು ಅದರಿಂದ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾ ಹಾಗೆ ಹೋಗ್ತಾಯಿದ್ದೆ ಒಳಗೆ ದರ್ಶನಕ್ಕೆ ಹೋಗಬೇಕಾದ್ರೆ ಅಲ್ಲಿ ಗುರುಗಳು ಪೂಜೆ ಮಾಡ್ತಿದ್ರಲ್ಲ. ಸೊ ನೀವು ವಿಡಿಯೋ ಮಾಡಬೇಡಿ, ಸ್ಟಾಪ್ ಮಾಡಿ ಅಂತ ಸನ್ನೆ ಮಾಡ್ತಾರೆ ನೋಡಿ. ಇವಾಗ ಕಾಣಿಸ್ತದೆ. ಸೊ ಓಕೆ, ನಾನು ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಮುಂದೆ ಹೋಗಿ ಹಾಗೆ ಕಂಟಿನ್ಯೂ ಮಾಡಿದೆ. ಅಲ್ಲಿ ಕಾಣಿಸುತ್ತೆ ದೇವ್ರೊಂಚೂರು ಕಾಣಿಸುತ್ತೆ ನಿಮಗೆ ನೋಡಿ. ಓಕೆ, ಇಲ್ಲಿ ನೋಡಿ, ಅದೇ ಗುರುಗಳು ಅಲ್ಲಿ ಕೂತಿರೋದು. ಹಾಗೆ ಈ ಕಡೆ ಸೈಡಿಂದ ಹೊರಗಡೆ ಬಂದುಬಿಟ್ವಿ. ಆಮೇಲೆ ಬೆಟ್ಟದ ಅಲ್ಲಿ ಮೇಲೆ ಮತ್ತೆ ಕಟ್ಟಿದ್ದಾರೆ, ಕಟ್ಟಡ ಎಲ್ಲ ಸ್ಟಾರ್ಟ್ ಇದೆ. ಅದು ನನಗೆ ಭಾಳ ಲೈಕ್ ಆಗ್ತದ್ರಿ. ಮ್ಯಾಲಿಂದ ಕೆಳಗಡೆ ಎಲ್ಲ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗದ ನೋಡಿ. ಇನ್ನೂ ಮೇಲೆ ಹೋದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅಲ್ಲಿ ಸ್ಕೂಲ್ ಕಾಣಿಸ್ತಿದಲ್ಲ, ಗವಿಸಿದ್ದೇಶ್ವರ ಮಠದ್ದು ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ. ಚೆನ್ನಾಗಿ ಸ್ಕೂಲ್ ಇದೆ ನೋಡಿ. ವಾವ್, ನಮಗಿರೋ 1-2 ಮಕ್ಕಳಿಗೆ ನಾವು ಎಜುಕೇಷನ್ ಕೊಡೋಕ್ಕೆ ಇಷ್ಟೊಂದು ಕಷ್ಟಪಡ್ತೀವಲ್ಲ, ಇಷ್ಟು ಕಷ್ಟಪಡ್ತೀವಿ. ಆದರೆ ಈ ಗುಡಿಲಿ, ಈ ಮಠದಲ್ಲಿ ದಿನ ಸಾವಿರಾರು ವಿದ್ಯಾರ್ಥಿಗಳು ಊಟ, ವಸತಿ, ಶಿಕ್ಷಣ ಉಚಿತವಾಗಿ ಪಡಿತಾ ಇದ್ದಾರೆ. ಇಲ್ಲಿ ಅದು ಮಠದ ಮಹಿಮೆ ಅಥವಾ ಈ ದೇವಸ್ಥಾನದ ಪವಾಡ ಅಂತಲೇ ಹೇಳ್ಬೋದು. ಅವರು ಗವಿಸಿದ್ದೇಶ್ವರ ಅಜ್ಜರ ಮಾಡ್ತಿರುವಂಥ ಪುಣ್ಯದ ಕೆಲಸನೇ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳಿಗೆ ಯಾರಾದರೂ ನೀವು ಇಲ್ಲಿ ಅಡ್ಮಿಷನ್ ಮಾಡಿಸೋರಿದ್ರೆ ಮಾಡಿಸ್ರಿ. ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಣಕ್ಕಿಂತ ಸಂಸ್ಕಾರ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇವರು ಚಲೋ ಸಂಸ್ಕಾರ ಕೊಡ್ತಾರೆ. ಮಂತ್ರ ಪಠನೆ ಆಗಲಿ ಎಲ್ಲನೂ ಚಂದ ಮಾಡಿಸ್ತಾರೆ. ಇಲ್ಲಿ ಅಡ್ಮಿಷನ್ ಮಾಡ್ತಿದ್ರೆ ಮಕ್ಕಳು ಶಾಣೆ ಆಗ್ತಾವೆ ನೋಡ್ರಿ ಅಂತ ಹೇಳ್ತೀನಿ ರೀ. ಇಲ್ಲಿ ನೋಡಿ ಮೇಲಿಂದ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನಂತರೂ ಫುಲ್ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಆಂಟಿ ಬೇಗ ಬಂದುಬಿಡಿ, ಮುಂದೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ. ನಾವು ಮುಂದೆ ಎಲ್ಲಿ ಹೋಗ್ಬೇಕು ಗೊತ್ತಾ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕಿತ್ತು. ಸೊ ಹಂಗಾಗಿ ಬೇಗ ಬಂದುಬಿಡಿ ಅಂತ ಹೇಳ್ತಾಯಿದ್ರು. ನಾನು ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ನನಗೆ ಜ್ಯೂಸ್ ಕುಡಿಬೇಕು ಅನಿಸ್ತದೆ. ಇಷ್ಟೆಲ್ಲ ಸುತ್ತಾಡಿದ್ವಲ್ಲ, ಜ್ಯೂಸ್ ಕುಡಿಬೇಕಂತ ಹೋದರೆ ಈ ಅಂಗಡೀಲಿ ಜ್ಯೂಸ್ ಲೇಟ್ ಮಾಡಿದರು. ಸೊ ಕ್ಯಾನ್ಸಲ್ ಮಾಡಿ ನಾವು ವಾಪಸ್ಸು ಇದು ಅನ್ನಪ್ರಸಾದದ ಕಡೆ ಬಂದಿವಿ ನೋಡಿ. ಈ ಹುಡುಗಿ ಎಷ್ಟು ಕ್ಯೂಟಾಗಿದ್ದಾಳೆ, ದೇವರ ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆ. ಎಲ್ಲರ ತಾಟಿಗೆ ಉಪ್ಪಿನಕಾಯಿ ಹಚ್ತಾ ಕೂತಿದ್ದಾಳೆ. ನನಗೆ ಭಾಳ ಲೈಕ್ ಆಯಿತು. ಇಲ್ಲಿ ದಿನಾಲೂ ಈ ಥರ ಬೆಳಿಗ್ಗೆಯಿಂದ ಅನ್ನದಾಸೋಹ ಸ್ಟಾರ್ಟ್ ಇರುತ್ತೆ. ಪ್ರವಾಸಿಗರಾಗಲಿ ಯಾರೇ ಆಗಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಬರ್ತಾಯಿದ್ದೆ, ತಮ್ಮ ಬೂಟ್ ಎಲ್ಲಿ ಬಿಟ್ಟು ಬಂದಿ ಅಕ್ಕ ಅಂತ ಹೇಳ್ದೆ. ನಾನು ಅಲ್ಲಿ ಬಿಟ್ಟು ಬಂದಿದ್ದು ವಾಪಸ್ ನೆನ್ಪು ಮಾಡಿಕೊಂಡೆ ಹೋದೆ. ಇಲ್ಲಿ ನಾವು ಇದಕ್ಕೆ ಬರೋಟಿಗೆ, ಅಂಜನಾದ್ರಿಗೆ ಬರೋಟಿಗೆ 8:30 ಆಗಿತ್ತು ಟೈಮ್. ಮೇಲ್ಗಡೆ ಹೋಗ್ಲಿಕ್ಕೆ ಅಲಾವ್ ಕೊಡ್ತಾ ಇರಲಿಲ್ಲ. ನಮಗೆ ಸಖತ್ ಬೇಜಾರಾಯಿತು. ಯಾಕಂದರೆ ನಾವು ಯಾರು ಫಸ್ಟ್ ಹೋಗ್ತೀವಿ ಅಂತ ಗಾಡೀಲಿ ಈ ಥರ ಕಾಂಪಿಟೇಷನಲ್ಲಿ ಮಾತಾಡ್ಕೊಂಡು ಬಂದಿದ್ವಿ. ಸೊ ಹೋಗೋದೇ ಕ್ಯಾನ್ಸಲ್ ಆಗಿಬಿಡ್ತು. ಅಲ್ಲಿ ಕರಡಿ ಹಾವಳಿ ಜಾಸ್ತಿ ಇದೆ ಅಂತೆ. ಸೊ ಮೇಲ್ಗಡೆ ಯಾಕೆ ರಿಸ್ಕ್ ತೊಗೊಳ್ತೀರಾ ಅಂತೇಳಿ ಇಲ್ಲಿ ರಾಮನಿಗೆ ಮತ್ತು ಹನುಮಾನಿಗೆ ನಮಸ್ಕಾರ ಮಾಡಿ ವಾಪಸ್ ಬಂದ್ವಿ. ಬ್ಯಾಡ್ ಲಕ್, ತುಂಬ ಬೇಜಾರಾಯಿತು. ಮೇಲೆ ಹೋಗ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಮಾತ್ರ ಮತ್ತೆ ಭೇಟಿಯಾಗಿ ಹೋಗ್ತೀನಿ. ಸಾರಿ ಬಾಸ್, ನೆಕ್ಸ್ಟ್ ಟೈಮ್ ಬರ್ತೀನಿ.
ಇಲ್ಲಿ ನೈಟ್ ಒಂದು ಕಡೆ ಪೆಟ್ರೋಲ್ ಪಂಪ್ದಲ್ಲಿ ನಿಲ್ಲಿಸಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಗಾಡಿ ಹತ್ತಿ ನಾವು ಬಂದಿದ್ದು ಮಂತ್ರಾಲಯಕ್ಕೆ. ಇಲ್ಲಿ ಬರೋಷ್ಟರಲ್ಲಿ ಮೇ ಬಿ ಟೈಮ್ 1 ಗಂಟೆ ಎಲ್ಲ 2:30 ಆಗಿತ್ತು. 2:30ಗೆಲ್ಲ ನಾವು ಮಂತ್ರಾಲಯದಲ್ಲಿದ್ವಿ. ಎಲ್ಲರೂ ಫುಲ್ ಮಲ್ಕೊಂಡ್ಬಿಟ್ಟಿದ್ರು ಮುಂದ್ಗಡೆ. ಆಮೇಲೆ ನಮ್ಮ ಗಾಡೀಲಿರೋರು ಆಂಟಿ ಆಗಲಿ ಅವರೆಲ್ಲ ಗಾಡಿಯಲ್ಲೇ ಮಲ್ಕೊಳ್ಳೋಣ, ಸುಮ್ಮನೆ ಅಲ್ಲಿಗೆ ಏನಕ್ಕೆ ಹೋಗೋದು ಅಂತ ಹೇಳಿದ್ರು. ನನಗೆ ಬಂದಿರೋದು ಮಂತ್ರಾಲಯದಲ್ಲಿ ರಾಯರ ಎದುರುಗಡೆ ಮಲ್ಕೋಬೇಕಂತ. ಸೊ ನಾನು ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ನಾನು ಬಂದುಬಿಟ್ಟು ಇಲ್ಲಿ ಸ್ವಲ್ಪ ವಾಕ್ ಮಾಡಿಕೊಂಡು ಆಮೇಲೆ ತುಂಬ ರಾತ್ರಿ ಆಗಿರೋದ್ರಿಂದ ನಾವು ಬೇಗ ಮಲ್ಕೊಳ್ತೀವಿ. ಸೊ ನಾಳೆ ಮತ್ತೆ ಒಂದು ವ್ಲಾಗ್ ಜೊತೆ ಅಂದರೆ ನಾಳೆ ಏನಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಶುಭರಾತ್ರಿ ಎಲ್ಲರಿಗೂ. ರಾಯರು ಒಳ್ಳೇದು ಮಾಡಲಿ. ನೋಡಿ ಅಮ್ಮ ನನಗೆ ಶರಗನ್ನು ಹೊಸ್ತಾ ಇದ್ದಾರೆ.